ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೈಸೂರಿನ HD ಕೋಟೆ ರಸ್ತೆಯಲ್ಲಿರುವಂಥ ಒಂದು ಲೇಔಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಈ ಒಂದು ಲೇಔಟ್ನ ವಿಡಿಯೋ ನಾನು ಈಗ ಆಲ್ರೆಡಿ 2 months ಬ್ಯಾಕ್ ಮಾಡಿದ್ದೆ. ಆವಾಗ ಇನ್ನೂ ಅಂಡರ್ ಡೆವಲಪ್ಮೆಂಟ್ ಸ್ಟೇಜ್ ಇತ್ತು. ಬಟ್ ತಾವು ಈಗ ಅಬ್ಸರ್ವ್ ಮಾಡ್ಬೋದು, ಈಗ ಆಲ್ರೆಡಿ ಎಲ್ಲ ರೀತಿಯಾದಂಥ ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಿದೆ ಮತ್ತು ಈಗ ಸೈಟ್ಗಳು ರೆಡಿ ಟು ರಿಜಿಸ್ಟರ್ ಇದೆ. ದಯವಿಟ್ಟು ಅಬ್ಸರ್ವ್ ಮಾಡಿ, ಎಂಟೈರ್ ಲೇಔಟ್ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ. ಹಾಗೆ ಸೆಪರೇಟಾಗಿ ಈ ಒಂದು ಲೇಔಟ್ಗೆ ವಾಟರ್ ಟ್ಯಾಂಕ್ ಅಂದರೆ ಓವರ್ ಹೆಡ್ ವಾಟರ್ ಟ್ಯಾಂಕ್ ಕೂಡ ಕಟ್ಟಿದ್ದಾರೆ. ಈ ಲೇಔಟ್ ಬಂದು ಒಟ್ಟು 6 ಎಕರೆನಲ್ಲಿ ಡೆವಲಪ್ ಮಾಡಿರುವಂಥದ್ದು. 135 ಸೈಟ್ಗಳು ಇಲ್ಲಿ ಡೆವಲಪ್ ಮಾಡಿದ್ದಾರೆ. ಡೈಮೆನ್ಷನ್ ನೋಡೋದಾದರೆ ತಮಗೆ ಇಲ್ಲಿ 20-30, 30-40, 30-50 ಮತ್ತು 6 ಸೈಟ್ಗಳು ಅವೈಲಬಲ್ ಇದೆ. ಅಪ್ರೋಚ್ ರೋಡ್ 40 ಅಡಿ ರಸ್ತೆ ಇದೆ. ಹಾಗೂ ಪ್ರತಿಯೊಂದು ಸ್ಟ್ರೀಟ್ ರೋಡ್ ನೋಡೋದಾದರೆ ಮಿನಿಮಮ್ 30 ಅಡಿ ರಸ್ತೆ ಇಲ್ಲಿದೆ. ಹಾಗೆ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ಈಗ ಆಲ್ರೆಡಿ ವಾಟರ್ ಮತ್ತು ಸೀವೇಜ್ ಕನೆಕ್ಷನ್ ಎಲ್ಲ ಅಳವಡಿಸಿದ್ದಾರೆ. ತಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥದ್ದು CA ಸೈಟ್. ನಾವೇನು ಸಿವಿಕ್ ಕಮ್ಯುನಿಟೀಸ್ ಸೈಟ್ ಅಥವಾ ಸಾರ್ವಜನಿಕ ಉಪಯೋಗಕ್ಕೆ ಅಂತ ಮೀಸಲಿಟ್ಟಿರುವಂಥ ಸೈಟ್ನ CA ಸೈಟ್ ಅಂತ ಕರಿತೀವಿ. ಈ ಎಂಟೈರ್ ಲೇಔಟ್ ಬಂದು DTCP ಅಪ್ರೂವ್ಡ್ ಲೇಔಟ್ ಆಗಿದೆ. DTCP ಅಂದರೆ ಡೈರೆಕ್ಟರ್ ಆಫ್ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್, ಕನ್ನಡದಲ್ಲಿ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ಅಂತ ಕರಿತೀವಿ. ಇವರಿಂದ ಅಪ್ರೂವ್ ಆಗಿದೆ. ಮತ್ತು ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ಕೂಡ ಇಲ್ಲಿ ಫಾರ್ಮ್ 9 and 11A ಖಾತಾ ಸಿಗುತ್ತೆ. ಸೊ ಹಂಗಾಗಿ ತಮಗೆ ಎಲ್ಲ ಪ್ರೈವೇಟ್ ಹಾಗೂ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲೂ ಕೂಡ ಸೈಟ್ ಪರ್ಚೇಸ್ ಲೋನ್ ಕೂಡ ಸಿಗುತ್ತೆ. ಈ ಲೇಔಟ್ ಬಂದು HD ಕೋಟೆ ರಸ್ತೆ ಜೈಪುರದಲ್ಲಿರುವಂಥದ್ದು. ಈ ಲೇಔಟ್ಗೆ ಹತ್ತಿರದಲ್ಲೇ ಗ್ರಾಮ ಪಂಚಾಯಿತಿ ಆಫೀಸ್, ಪೆಟ್ರೋಲ್ ಬಂಕ್, ಬಸ್ ಸ್ಟ್ಯಾಂಡ್, ಸ್ಕೂಲ್, ಕಾಲೇಜಸ್, ಪ್ರತಿಯೊಂದು ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಭಾಳ ಹತ್ತಿರದಲ್ಲೇ ಇದೆ. ಅದಷ್ಟೇ ಅಲ್ಲ, ಈ ಒಂದು ಲೇಔಟಿಂದ ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲೇ ಪ್ರಪೋಸ್ಡ್ ಪೆರಿಫಿರಲ್ ರಿಂಗ್ ರೋಡ್ ಕೂಡ ಬರ್ತಾ ಇದೆ. ಈ ಲೇಔಟ್ಗೆ ಡಿಸ್ಟೆನ್ಸ್ ನೋಡೋದಾದರೆ ಮೈಸೂರು ಪ್ಯಾಲೇಸಿಂದ 18 ಕಿಲೋಮೀಟರ್ ಆಗುತ್ತೆ, ರೈಲ್ವೆ ಸ್ಟೇಷನ್ನಿಂದ 19 ಕಿಲೋಮೀಟರ್ ಆಗುತ್ತೆ, ರಿಂಗ್ ರೋಡಿಂದ 9 ಕಿಲೋಮೀಟರ್ ಆಗುತ್ತೆ. HD ಕೋಟೆ ಹೈವೇಯಿಂದ ಜಸ್ಟ್ 500 ಮೀಟರ್ಸ್ ದೂರದಲ್ಲಿರುವಂಥ ಲೇಔಟ್ ಇದು. ಈ ಲೇಔಟ್ಗೆ ಹತ್ತಿರದಲ್ಲೇ ತಮಗೆ ಹೆಸರಾಂತ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಮೌಂಟ್ ಲಿಟರಾಜಿ ಸ್ಕೂಲ್ ಮತ್ತು ಸೆಂಟ್ ಜೋಸೆಫ್ ಸ್ಕೂಲ್ಗಳು ಇದೆ. ಹಾಗೆ ವಿಷ್ಣುವರ್ಧನ್ ಸ್ಮಾರಕ ಕೂಡ ಈ ಲೇಔಟ್ಗೆ ಭಾಳ ಹತ್ತಿರದಲ್ಲೇ ಇದೆ. ಮೈಸೂರಿನ ಸುತ್ತಮುತ್ತ ಯಾರಾದರೂ ತುಂಬ ಕಡಿಮೆ ಬಡ್ಜೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಸೈಟ್ ನೋಡ್ತಾ ಇದ್ದರೆ ಈ ಲೇಔಟ್ ಸೂಕ್ತವಾದದ್ದು ಅಂತಲೇ ಹೇಳ್ಬೋದು. ಈ ಒಂದು ಲೇಔಟ್ನಲ್ಲಿ ಸೈಟಿನ ಪ್ರೈಸ್ ಎಷ್ಟಿದೆ ಅಂತ ನೋಡೋದಾದರೆ 1600 rupees ಪರ್ ಸ್ಕ್ವೇರ್ ಫೀಟ್ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಲೇಔಟ್ನಲ್ಲಿ ಸೈಟಿನ ಪ್ರೈಸ್ ಬಂದು 1600 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾನು ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಸೊ ಹಾಗೆ ಮೈಸೂರಿನ ಸುತ್ತಮುತ್ತ ಯಾರಾದರೂ ಸೈಟ್ ಅಥವಾ ಮನೇನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾವು ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಪ್ರಾಪರ್ಟಿ ವಿಡಿಯೋ ಮಾಡಿ ಒಂದೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋ ರೀತಿ ಹೆಲ್ಪ್ ಮಾಡ್ತೀವಿ. ಕೊನೆಯದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.